ರೈಟ್, ಇನ್ನಷ್ಟು ಮಾಹಿತಿ ಒಳನೋಟವನ್ನು ಪಡ್ಕೊಳ್ಳೋಣ. ವೀರೇಂದ್ರ ಉಪ್ಪುಂದ ಇದ್ದಾರೆ. ವೀರೇಂದ್ರ ಉಪ್ಪುಂದ, ಇಷ್ಟು ಕರ್ಮಕಾಂಡದ ಕೂಪವಾಗಿರುವಂತಹ ಭ್ರಷ್ಟಾಚಾರ ಅಕ್ರಮಗಳ ಆಡಂಬಲ ಆಗಿರ್ತಕ್ಕಂಥ ಈ KPSCಯನ್ನು ಈಗ ಸುಧಾರಿಸೋದು ಹೇಗೆ? ಇದನ್ನು ಸರಿ ಮಾಡೋದಕ್ಕೆ ಸಾಧ್ಯ ಇದೆಯಾ? ಅಥವಾ ಇದಕ್ಕೆ ಪರಿಹಾರ ಏನು? ಅಥವಾ ಇದನ್ನೇ ಸಂಪೂರ್ಣವಾಗಿ ಸಂಸ್ಥೆಯನ್ನೇ ರದ್ದುಗೊಳಿಸಿ UPSC ಮಾದರಿಯಲ್ಲಿ ತೃತೀಯ ಸಂಸ್ಥೆಗಳ ಮುಖಾಂತರ ಪರೀಕ್ಷೆ ನಡೆಸುವಂಥದ್ದು ಸೂಕ್ತನಾ? ಇದಕ್ಕೆ ಪರಿಹಾರ ಏನು ಅನ್ನೋದು ಈ ಕ್ಷಣದ ಪ್ರಶ್ನೆ ಆಗಿದೆ. ವೀರೇಂದ್ರ ಉಪ್ಪುಂದ, ಇದಕ್ಕೆ ಪರಿಹಾರ ಏನು ಅನ್ನುವ ಚರ್ಚೆ ಬಹಳಷ್ಟು ಬಾರಿ ಆಗಿದೆ. ಅದಕ್ಕೋಸ್ಕರ ಒಂದು ಸಮಿತಿಯೂ ಕೂಡ ರಚನೆ ಆಯಿತು, PC ಹೋಟಾ ಅವರ ನೇತೃತ್ವದ ಸಮಿತಿ. ಆ ಸಮಿತಿ ಸುದೀರ್ಘವಾದ ವರದಿಯನ್ನೇ ಕೊಡ್ತು ಶ್ರೀಲಕ್ಷ್ಮಿ. ಆ ವರದಿಯಲ್ಲಿ ಸಾಕಷ್ಟು ಶಿಫಾರಸುಗಳೆಲ್ಲ ಇತ್ತು, ಆದರೆ ಇಂಪ್ಲಿಮೆಂಟ್ ಆಗಿದ್ದೆಷ್ಟು? ಅದರಲ್ಲಿ ನನಗೆ ಗೊತ್ತಿದ್ದ ಹಾಗೆ ಒಂದು ಡಿಜಿಟಲೈಸೇಷನ್ನು, ಮತ್ತೊಂದು ಉತ್ತರ ಪತ್ರಿಕೆಗಳನ್ನೆಲ್ಲ ಕೋಡಿಂಗ್ ಮಾಡಬೇಕು ಅಂದ್ರಲ್ಲ, ಅದನ್ನು ಇಂಪ್ಲಿಮೆಂಟ್ ಮಾಡಿದ್ರು ಅನ್ನೋದು ಬಿಟ್ಟರೆ ಮತ್ತು ಉಳಿದ ಎಲ್ಲವೂ ಕೂಡ ಏನೆಲ್ಲ ಈಗ ಭಾಳ ಬೇಸಿಕಲಿ ಯಾವುದರಲ್ಲಿ ಒಂದು ಸಂದರ್ಶನ, ಪರ್ಸನಾಲಿಟಿ ಟೆಸ್ಟ್, ಅದರಲ್ಲಿ ಅಕ್ರಮ ಆಗ್ತಾಯಿದ್ದು. ಮತ್ತೊಂದು ತೃತೀಯ ಮೌಲ್ಯಮಾಪನ, ಅದನ್ನು ಭಾಳ ಬಿಗಿ ಮಾಡಬೇಕು ಅಂತ ಅವರು ಮೊಟ್ಟ ಮೊದಲ ಶಿಫಾರಸ್ಸೇ ಅದಿತ್ತು. ಅವ್ರು ಬೇಸಿಕ್ ಅಂತ ಹೇಳಿದ್ದು ಅದನ್ನು. ಅಲ್ಲೇ ಈಗ 206ಕ್ಕೂ ಹೆಚ್ಚು ಪ್ರಕರಣಗಳಲ್ಲಿ ಈ ತೃತೀಯ ಮೌಲ್ಯಮಾಪನ ಹಾಗೂ ಸಂದರ್ಶನ ಇದರಲ್ಲೇ ಅನರ್ಹರೆಲ್ಲ ಅಧಿಕಾರಿಗಳಾಗ್ಬಿಟ್ರು. ಗೆಸ್ಟೆಡ್ ಪ್ರೊಫೆಷನರಿ ಹುದ್ದೆಗಳು ಅಂದರೆ KS ಅಧಿಕಾರಿಗಳ A ಮತ್ತು B ವರ್ಗ ಏನಿದೆ, ಅದರಲ್ಲಿ 98ರಿಂದ 2004 ನಡುವೆ 206 ಅಧಿಕೃತ ಪ್ರಕರಣಗಳನ್ನ ಹೇಳ್ತಾ ಇರೋದು. ಇದೆಲ್ಲವೂ ಕೂಡ ಕೋರ್ಟಲ್ಲಿ ಹೋಗಿರುವಂಥದ್ದು, ನ್ಯಾಯಾಲಯ ಮಧ್ಯಂತರ ಆದೇಶ ನೀಡಿರುವಂಥವು ನಾವು ಹೇಳ್ತಾ ಇರೋದು ಇದೆಲ್ಲವೂ ಕೂಡ. ಇಷ್ಟೆಲ್ಲ ಇರುವಾಗ ಆ ಹೋಟಾ ಸಮಿತಿಯ ವರದಿ ಭಾಳಷ್ಟು ವರ್ಷಗಳ ಕಾಲ ಧೂಳಿಡಿತಾ ಕೂರ್ತು. ಅದನ್ನು ಕ್ಯಾರೆ ಮಾಡಲಿಲ್ಲ. ಕಡೆಗೆ ಯಾವತ್ತು ಅದನ್ನು ಅನುಷ್ಠಾನ ಮಾಡಲೇಬೇಕಾದ ಅನಿವಾರ್ಯತೆ ಬಂತು, ಕೋರ್ಟಿಂದ ಡೈರೆಕ್ಷನ್ ಬಂದ ನಂತರ ಕಣ್ಣೊರೆಸುವ ತಂತ್ರದ ಹಾಗೆ ಒಂದೆರಡು ನಾನು ಹೇಳಿದ್ನಲ್ಲ, ಡಿಜಿಟಲೈಸೇಷನ್ನು, ಉತ್ತರ ಪತ್ರಿಕೆಗಳ ಕೋಡಿಂಗ್, ಇಂಥದ್ದನ್ನೆಲ್ಲ ಮಾಡಿದ್ರು. ಅಂದರೆ ಸಮಗ್ರವಾಗಿ ನೀವು ಹೇಳಿದ್ರಲ್ಲ UPSC ಮಾದರಿಯಲ್ಲಿ ಯಾಕೆ ಆಗಬಾರ್ದು ಇದು? ಆ ಚರ್ಚೆಗಳನ್ನು ಮಾಡಿದ್ದಾರೆ. ಈ ಹಿಂದೆ ನಿಮ್ಗೆ ನೆನಪಿರೋದು, ಪ್ರಿಯಾಂಕ್ ಖರ್ಗೆ ಆ ಪ್ರಸ್ತಾಪವನ್ನು ಮಾಡಿದರು, KPSCನ ತೆಗೆದೇ ಬಿಡಬೇಕು, UPSC ಮಾದರಿಯಲ್ಲಿ ಹೊಸದು ಬರಬೇಕು ಅಂತೇಳಿ. ಚರ್ಚೆಗಳಾಗ್ತಾ ಇರುತ್ತೆ. ಅದು ರಾಜಕೀಯವಾಗಿ ಏನು ಮಾಡ್ತಾರಂದರೆ, ಈಗ 2-3 ಪಕ್ಷಗಳಿರುತ್ತೆ. ಇವ್ರು ಏನು ಮಾಡ್ತಾರೆ ಅಂದರೆ ವಾಟ್ ಅಬೌಟ್ಗಳಿಗೆ ಇಳಿದು ಬಿಡ್ತಾರೆ. ವಾಟ್ ಅಬೌಟ್ ಯು, ನೀವಿದ್ದಾಗ ಏನು ಮಾಡಿದ್ರಿ, ಕೊನೆ ಇದೆಯಾ ಅದಕ್ಕೆ? ಎಲ್ಲಿ ಎಂಡ್ ಆಗುತ್ತದು? ಅವರಿದ್ದಾಗಲೂ ತಪ್ಪಾಗಿರುತ್ತೆ, ಇವರಿದ್ದಾಗಲೂ ತಪ್ಪಾಗಿರುತ್ತೆ. ಇವ್ರು ಹೇಳ್ತಾರೆ, ಅವ್ರು ಹೇಳ್ತಾರೆ. ಅಲ್ಲಿಗೆ ದೇರ್ ಈಸ್ ನೋ ಎಂಡ್. ಇದಕ್ಕೆ ಕೊನೆ ಆಗ್ತಾ ಇಲ್ಲ. ಯಾಕೆ ಅಂದರೆ ಈ ಕಾರಣಕ್ಕಾಗ್ತಾ ಇಲ್ಲ ಅನ್ನುವಂಥದ್ದು. ಬಹುಶಃ ಆ ದೃಷ್ಟಿಯಿಂದ ನೋಡೋದಾದರೆ ನಿಜಕ್ಕೂ PC ಹೋಟಾ ಸಮಿತಿಯ ಶಿಫಾರಸುಗಳೆಲ್ಲವೂ ಕೂಡ 100ಕ್ಕೆ 100 ಇಂಪ್ಲಿಮೆಂಟ್ ಆಗೋದ್ರ ಜೊತೆಗೆ ನ್ಯಾಯಾಲಯ ಕೊಟ್ಟಂಥ ಡೈರೆಕ್ಷನ್ ಎಲ್ಲವನ್ನೂ ಕೂಡ ಇಂಪ್ಲಿಮೆಂಟ್ ಮಾಡಿಕೊಂಡು, ಮತ್ತು ಯಾರು ಅಧಿಕಾರದಲ್ಲಿರ್ತಾರೆ ಅವರಿಗೆ ನಿಜವಾಗಿಯೂ ಈ ಸಂಸ್ಥೆ ಯಾವತ್ತು ವಿಶ್ವೇಶ್ವರಯ್ಯನವ್ರು ಕನ್ಸ್ಕೊಂಡಿದ್ರಲ್ಲ ಆ ರೀತಿ ಆಗಬೇಕು ಅನ್ನುವಂಥ ಮನಸ್ಥಿತಿ ಬಂದರಷ್ಟೇ ಸುಧಾರಿಸ್ಲಿಕ್ಕೆ ಸಾಧ್ಯ. ಅದರ್ವೈಸ್ ಇವತ್ತಿನ ಪರಿಸ್ಥಿತಿಯಲ್ಲಿ ಅದನ್ನು ಬಹುಶಃ ಗಂಗೋತ್ರಿಯಿಂದ ಗಂಗೆಯನ್ನು ತಂದು ಶುದ್ಧೀಕರಿಸಿದ್ರೂ ಶುದ್ಧ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಅನ್ನುವಂಥ ಮಾತುಗಳು ಅದೇ KPSC ಆವರಣದಲ್ಲೇ ಕೇಳಿಬರುತ್ತೆ. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ವೀರೇಂದ್ರ ಉಪ್ಪುಂದ ಡೀಟೇಲ್ಸ್ಗಾಗಿ.